ಯೂಶ್ವಲ್ ನಾಳೆ ಸಂಡೇ ಇದೆ. ಆದರೆ ನೀವು ಬಸ್ ಪ್ರಯಾಣ ದರ ಏರಿಕೆ ಬಗ್ಗೆ ಗಮನ ಇಟ್ಕೋಬೇಕು. ಯಾಕಂದರೆ ಮಹಿಳೆಯರಿಗಂತೂ ಫ್ರೀ ಇದೆ, ಆದರೆ ಗಂಡಸರಿಗೆ ಇನ್ನು ಮುಂದೆ 15% ಜಾರಿ ಆಗೋಯ್ತು. ನಾಳೆಯಿಂದ ಜಾರಿ ಆಗೋಯ್ತು. 15% ಟಿಕೆಟ್ ದರ ಹೆಚ್ಚಿಸಿ ಆದೇಶ ಹೊರಡಿಸಿದ್ದು ಹೆಣ್ಮಕ್ಕಳು ಜಾಲಿ ಜಾಲಿ, ಗಂಡು ಮಕ್ಕಳು ಖಾಲಿ ಖಾಲಿ ಎಂಬಂತೆ ಮಾಡಿದೆ. ಹೇಗೆ ಅಂತಂದರೆ 100 ರೂಪಾಯಿ ಟಿಕೆಟ್ ಇದ್ದರೆ ಇನ್ನು ಮುಂದೆ ನೀವು 115 ರೂಪಾಯಿ ಕೊಡಬೇಕು. 200 ರೂಪಾಯಿ ಟಿಕೆಟ್ ಇದ್ದರೆ 230 ರೂಪಾಯಿ ಕೊಡಬೇಕು. 1000 ರೂಪಾಯಿ ಟಿಕೆಟ್ ಇದ್ದರೆ 1150 ಕೊಡಬೇಕು. ಅದು ಬಿಟ್ಟಾಕಿ ಸರ್, ಬೆಂಗಳೂರ್ದು ಹೇಳಿ, ಜಯನಗರಕ್ಕೆಷ್ಟು, ಯಶವಂತಪುರಕ್ಕೆಷ್ಟು, ಶಿವಾಜಿನಗರಕ್ಕೆಷ್ಟು, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹೊಸ ವರ್ಷಕ್ಕೆ ಸಿದ್ದು ಸರ್ಕಾರದ ಚಮಕ್. ನಾಳೆಯಿಂದಲೇ ಬಸ್ ಟಿಕೆಟ್ ದರ ಏರಿಕೆ ಶಾಕ್. ಕಾಂಗ್ರೆಸ್ ನಾಯಕರು ಅವರಿಗೂ ಫ್ರೀ ಇವರಿಗೂ ಫ್ರೀ ಅಂತ ಅಧಿಕಾರ ಹಿಡಿದ್ರು. ಆದ್ರೆ ಸರ್ಕಾರ ರಚಿಸಿದ ಬಳಿಕ ಅವರಿಗೂ ದುಬಾರಿ ಇವರಿಗೂ ದುಬಾರಿ ಅಂತಿದ್ದಾರೆ. ಹೌದು, ಇಂದು ಮಧ್ಯರಾತ್ರಿ 12 ಗಂಟೆಯಿಂದಲೇ ಬಸ್ ಟಿಕೆಟ್ ಬೆಲೆ ಏರಲಿದೆ. ಆದ್ರಿಂದ ಟಿಕೆಟ್ ಅಂತ ಬರೋ ಕಂಡಕ್ಟರ್ ಜೊತೆ ಜಗಳ ಮಾಡಬೇಡಿ. ಸಿದ್ದಣ್ಣ ಬೆಲೆ ಹೆಚ್ಚಿಸ್ತಾರೆ, ಮೋದಿ ಜಿಎಸ್ಟಿ ಹಾಕ್ತಾರೆ. ಸಿದ್ದರಾಮಯ್ಯ ಸರ್ಕಾರ 15% ಬೆಲೆ ಹೆಚ್ಚಿದ್ರೆ ಮೋದಿ ಸರ್ಕಾರವು ನಿಮ್ಮ ಜೇಬಿಗೆ ಕತ್ತರಿ ಹಾಕಲಿದೆ. ಹೌದು, ಎಸಿ ಬಸ್ನಲ್ಲಿ ಸಂಚರಿಸೋರು ಎಕ್ಸ್ಟ್ರಾ ಹಣದ ಜೊತೆಗೆ ಜಿಎಸ್ಟಿ ಕೂಡ ಕಟ್ಟಬೇಕು. ಯಾರು ಕೇಳಿದ್ರು ಫ್ರೀ ಬಸ್? ಯಾರು ಕೇಳಿದ್ರು? ಲೇಡೀಸ್ಗೆಲ್ಲ ಫ್ರೀ ಕೊಡಿ ಅಂತ ಕೇಳಿದ್ರ. ಅವ್ರು ಬರಬೇಕಾಗಿತ್ತು, ಅದಕ್ಕೋಸ್ಕರ ಏನೋ ನಾಟಕ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ. ಓಟ್ಗೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರ ಮಾಡಿದ್ರು. ಹಾಂ, ಹೌದು. ಈಗ ಬಂದಮೇಲೆ ಅದು ಹಂಗೆ ಇದು ಹಿಂಗೆ ಅಂತ ಎಲ್ಲದಕ್ಕೂ ಎಲ್ಲ ಕಟ್ ಮಾಡ್ತಾರೆ. ಬಿಟ್ಟಿ ಕೊಟ್ಟರು ನಾವು ಬಾಯ್ ಬಡ್ಕೋಬೇಕು. ಬಾಯಿ ಬಡ್ಕೊಳ್ಬೇಕನ್ನೋ ಸ್ಥಿತಿಗೆ ಸರ್ಕಾರ ಈ ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟು ಜನಕ್ಕೆ, ಈ ಹೆಣ್ಣುಮಕ್ಕಳಿಗೆ ಮತ್ತು ಬಿಟ್ಟಿ ಭಾಗ್ಯ ಅದು ಸಂಪೂರ್ಣ ಎಲ್ಲರಿಗೂ ಇಲ್ಲ. ಬಿಟ್ಟಿ ಭಾಗ್ಯ, ನಾನು ಬಿಟ್ಟಿ ಭಾಗ್ಯ ಕೊಟ್ಟೆ ಅಂತ ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಬೇರೆ ಮೂರ್ಖರನ್ನ ಮಾಡ್ತಿಲ್ಲ, ನಮ್ಮನ್ನ ಗಂಡಸ್ರನ್ನ ಪಾತಾಳಕ್ಕೆ ತಳ್ತಾ ಇದ್ದಾರೆ. ಖಂಡಿತ ಸರ್, 100ಕ್ಕೆ ನೋಡಿ. ನಮಗೆ ಎಷ್ಟಪ್ಪ ಬರ್ಬೋದು? ಇನ್ನು ನೋಡಿ, ಸೇವಿಂಗ್ ಹೋಗ್ಬೇಕಂದ್ರೆ 70 ರೂಪಾಯಿ ಕೇಳ್ತಾರೆ. ಹೆಣ್ಮಕ್ಳಿಗೆ ಫ್ರೀ ಕೊಡ್ತಾರೆ, ಗಂಡ್ ಹೈಕ್ಳ ಜೇಬಿಗೆ ಕೈ ಹಾಕಿದ್ದಾರೆ ಅಂತ ಮತ ಕೊಟ್ಟ ಸತ್ಪ್ರಜೆಗಳು ಕಿಡಿಕಾರ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಜನವರಿ 4ನೇ ತಾರೀಕು, ನಾಳೆ ಜನವರಿ 5ನೇ ತಾರೀಕು. ಆ್ಯಸ್ ಯೂಶ್ವಲ್ ನಾಳೆ ಸಂಡೇ ಇದೆ. ಆದರೆ ನೀವು ಬಸ್ ಪ್ರಯಾಣ ದರ ಏರಿಕೆ ಬಗ್ಗೆ ಗಮನ ಇಟ್ಕೋಬೇಕು. ಯಾಕಂದರೆ ಮಹಿಳೆಯರಿಗಂತೂ ಫ್ರೀ ಇದೆ, ಆದರೆ ಗಂಡಸರಿಗೆ ಇನ್ನು ಮುಂದೆ 15% ಜಾರಿ ಆಗೋಯ್ತು. ನಾಳೆಯಿಂದ ಜಾರಿ ಆಗೋಯ್ತು. 15% ಟಿಕೆಟ್ ದರ ಹೆಚ್ಚಿಸಿ ಆದೇಶ ಹೊರಡಿಸಿದ್ದು ಹೆಣ್ಮಕ್ಕಳು ಜಾಲಿ ಜಾಲಿ, ಗಂಡು ಮಕ್ಕಳು ಖಾಲಿ ಖಾಲಿ ಎಂಬಂತೆ ಮಾಡಿದೆ. ಹೇಗೆ ಅಂತಂದರೆ 100 ರೂಪಾಯಿ ಟಿಕೆಟ್ ಇದ್ದರೆ ಇನ್ನು ಮುಂದೆ ನೀವು 115 ರೂಪಾಯಿ ಕೊಡಬೇಕು. 200 ರೂಪಾಯಿ ಟಿಕೆಟ್ ಇದ್ದರೆ 230 ರೂಪಾಯಿ ಕೊಡಬೇಕು. 1000 ರೂಪಾಯಿ ಟಿಕೆಟ್ ಇದ್ದರೆ 1150 ಕೊಡಬೇಕು. ಅದು ಬಿಟ್ಟಾಕಿ ಸರ್, ಬೆಂಗಳೂರ್ದು ಹೇಳಿ, ಜಯನಗರಕ್ಕೆಷ್ಟು, ಯಶವಂತಪುರಕ್ಕೆಷ್ಟು, ಶಿವಾಜಿನಗರಕ್ಕೆಷ್ಟು, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹೊಸ ವರ್ಷಕ್ಕೆ ಸಿದ್ದು ಸರ್ಕಾರದ ಚಮಕ್. ನಾಳೆಯಿಂದಲೇ ಬಸ್ ಟಿಕೆಟ್ ದರ ಏರಿಕೆ ಶಾಕ್. ಕಾಂಗ್ರೆಸ್ ನಾಯಕರು ಅವರಿಗೂ ಫ್ರೀ ಇವರಿಗೂ ಫ್ರೀ ಅಂತ ಅಧಿಕಾರ ಹಿಡಿದ್ರು. ಆದ್ರೆ ಸರ್ಕಾರ ರಚಿಸಿದ ಬಳಿಕ ಅವರಿಗೂ ದುಬಾರಿ ಇವರಿಗೂ ದುಬಾರಿ ಅಂತಿದ್ದಾರೆ. ಹೌದು, ಇಂದು ಮಧ್ಯರಾತ್ರಿ 12 ಗಂಟೆಯಿಂದಲೇ ಬಸ್ ಟಿಕೆಟ್ ಬೆಲೆ ಏರಲಿದೆ. ಆದ್ರಿಂದ ಟಿಕೆಟ್ ಅಂತ ಬರೋ ಕಂಡಕ್ಟರ್ ಜೊತೆ ಜಗಳ ಮಾಡಬೇಡಿ. ಸಿದ್ದಣ್ಣ ಬೆಲೆ ಹೆಚ್ಚಿಸ್ತಾರೆ, ಮೋದಿ ಜಿಎಸ್ಟಿ ಹಾಕ್ತಾರೆ.
ಸಿದ್ದರಾಮಯ್ಯ ಸರ್ಕಾರ 15% ಬೆಲೆ ಹೆಚ್ಚಿದ್ರೆ ಮೋದಿ ಸರ್ಕಾರವು ನಿಮ್ಮ ಜೇಬಿಗೆ ಕತ್ತರಿ ಹಾಕಲಿದೆ. ಹೌದು, ಎಸಿ ಬಸ್ನಲ್ಲಿ ಸಂಚರಿಸೋರು ಎಕ್ಸ್ಟ್ರಾ ಹಣದ ಜೊತೆಗೆ GST ಕೂಡ ಕಟ್ಟಬೇಕು. ಯಾರು ಕೇಳಿದ್ರು ಫ್ರೀ ಬಸ್? ಯಾರು ಕೇಳಿದ್ರು ಲೇಡೀಸ್ಗೆಲ್ಲ ಫ್ರೀ ಕೊಡಿ ಅಂತ ಕೇಳಿದ್ರ, ಅವ್ರು ಬರಬೇಕಾಗಿತ್ತು. ಅದಕ್ಕೋಸ್ಕರ ಏನೋ ನಾಟಕ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ. ಓಟ್ಗೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರ ಮಾಡಿದ್ರು. ಹಾಂ, ಹೌದು. ಈಗ ಬಂದಮೇಲೆ ಅದು ಹಂಗೆ ಇದು ಹಿಂಗೆ ಅಂತ ಎಲ್ಲದಕ್ಕೂ ಎಲ್ಲ ಕಟ್ ಮಾಡ್ತಾರೆ. ಬಿಟ್ಟಿ ಕೊಟ್ರು ನಾವು ಬಾಯ್ ಬಡ್ಕೋಬೇಕು. ಬಾಯಿ ಬಡ್ಕೊಳ್ಬೇಕನ್ನೋ ಸ್ಥಿತಿಗೆ ಸರ್ಕಾರ ಈ ಬಿಟ್ಟಿ ಭಾಗ್ಯದ ಕೊಟ್ಬಿಟ್ಟು ಜನಕ್ಕೆ, ಈ ಹೆಣ್ಣುಮಕ್ಕಳಿಗೆ ಮತ್ತು ಬಿಟ್ಟಿ ಭಾಗ್ಯ ಅದು ಸಂಪೂರ್ಣ ಎಲ್ಲರಿಗೂ ಇಲ್ಲ. ಬಿಟ್ಟಿ ಭಾಗ್ಯ, ನಾನು ಬಿಟ್ಟಿ ಭಾಗ್ಯ ಕೊಟ್ಟೆ ಅಂತ ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಬೇರೆ ಮೂರ್ಖರನ್ನ ಮಾಡ್ತಿಲ್ಲ, ನಮ್ಮನ್ನ ಗಂಡಸ್ರನ್ನ ಪಾತಾಳಕ್ಕೆ ತಳ್ತಾ ಇದ್ದಾರೆ. ಖಂಡಿತ ಸರ್, 100ಕ್ಕೆ ನೋಡಿ. ನಮಗೆ ಎಷ್ಟಪ್ಪ ಬರ್ಬೋದು? ಇನ್ನು ನೋಡಿ, ಸೇವಿಂಗ್ ಹೋಗ್ಬೇಕಂದ್ರೆ 70 ರೂಪಾಯಿ ಕೇಳ್ತಾರೆ. ಹೆಣ್ಮಕ್ಳಿಗೆ ಫ್ರೀ ಕೊಡ್ತಾರೆ, ಗಂಡ್ ಹೈಕ್ಳ ಜೇಬಿಗೆ ಕೈ ಹಾಕಿದ್ದಾರೆ ಅಂತ ಮತ ಕೊಟ್ಟ ಸತ್ಪ್ರಜೆಗಳು ಕಿಡಿಕಾರ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಜನವರಿ 4ನೇ ತಾರೀಕು, ನಾಳೆ ಜನವರಿ 5ನೇ ತಾರೀಕು. ಆ್ಯಸ್ ಯೂಶ್ವಲ್ ನಾಳೆ ಸಂಡೇ ಇದೆ. ಆದರೆ ನೀವು ಬಸ್ ಪ್ರಯಾಣ ದರ ಏರಿಕೆ ಬಗ್ಗೆ ಗಮನ ಇಟ್ಕೋಬೇಕು. ಯಾಕಂದರೆ ಮಹಿಳೆಯರಿಗಂತೂ ಫ್ರೀ ಇದೆ, ಆದರೆ ಗಂಡಸರಿಗೆ ಇನ್ನು ಮುಂದೆ 15% ಜಾರಿ ಆಗೋಯ್ತು. ನಾಳೆಯಿಂದ ಜಾರಿ ಆಗೋಯ್ತು. 15% ಟಿಕೆಟ್ ದರ ಹೆಚ್ಚಿಸಿ ಆದೇಶ ಹೊರಡಿಸಿದ್ದು ಹೆಣ್ಮಕ್ಕಳು ಜಾಲಿ ಗಂಡು ಮಕ್ಕಳು ಖಾಲಿ ಎಂಬಂತೆ ಮಾಡಿದೆ. ಹೇಗೆ ಅಂತಂದರೆ 100 ರೂಪಾಯಿ ಟಿಕೆಟ್ ಇದ್ದರೆ ಇನ್ನು ಮುಂದೆ ನೀವು 115 ರೂಪಾಯಿ ಕೊಡಬೇಕು. 200 ರೂಪಾಯಿ ಟಿಕೆಟ್ ಇದ್ದರೆ 230 ರೂಪಾಯಿ ಕೊಡಬೇಕು. 1000 ರೂಪಾಯಿ ಟಿಕೆಟ್ ಇದ್ದರೆ 1150 ಕೊಡಬೇಕು. ಅದು ಬಿಟ್ಟಾಕಿ ಸರ್, ಬೆಂಗಳೂರ್ದು ಹೇಳಿ, ಜಯನಗರಕ್ಕೆಷ್ಟು, ಯಶವಂತಪುರಕ್ಕೆಷ್ಟು, ಶಿವಾಜಿನಗರಕ್ಕೆಷ್ಟು, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹೊಸ ವರ್ಷಕ್ಕೆ ಸಿದ್ದು ಸರ್ಕಾರದ ಚಮಕ್. ನಾಳೆಯಿಂದಲೇ ಬಸ್ ಟಿಕೆಟ್ ದರ ಏರಿಕೆ ಶಾಕ್. ಕಾಂಗ್ರೆಸ್ ನಾಯಕರು ಅವರಿಗೂ ಫ್ರೀ ಇವರಿಗೂ ಫ್ರೀ ಅಂತ ಅಧಿಕಾರ ಹಿಡಿದ್ರು. ಆದ್ರೆ ಸರ್ಕಾರ ರಚಿಸಿದ ಬಳಿಕ ಅವರಿಗೂ ದುಬಾರಿ ಇವರಿಗೂ ದುಬಾರಿ ಅಂತಿದ್ದಾರೆ. ಹೌದು, ಇಂದು ಮಧ್ಯರಾತ್ರಿ 12 ಗಂಟೆಯಿಂದಲೇ ಬಸ್ ಟಿಕೆಟ್ ಬೆಲೆ ಏರಲಿದೆ. ಆದ್ರಿಂದ ಟಿಕೆಟ್ ಅಂತ ಬರೋ ಕಂಡಕ್ಟರ್ ಜೊತೆ ಜಗಳ ಮಾಡಬೇಡಿ. ಸಿದ್ದಣ್ಣ ಬೆಲೆ ಹೆಚ್ಚಿಸ್ತಾರೆ, ಮೋದಿ GST ಹಾಕ್ತಾರೆ. ಸಿದ್ದರಾಮಯ್ಯ ಸರ್ಕಾರ 15% ಬೆಲೆ ಹೆಚ್ಚಿದ್ರೆ ಮೋದಿ ಸರ್ಕಾರವು ನಿಮ್ಮ ಜೇಬಿಗೆ ಕತ್ತರಿ ಹಾಕಲಿದೆ. ಹೌದು, ಎಸಿ ಬಸ್ನಲ್ಲಿ ಸಂಚರಿಸೋರು ಎಕ್ಸ್ಟ್ರಾ ಹಣದ ಜೊತೆಗೆ GST ಕೂಡ ಕಟ್ಟಬೇಕು. ಯಾರು ಕೇಳಿದ್ರು ಫ್ರೀ ಬಸ್? ಯಾರು ಕೇಳಿದ್ರು ಲೇಡೀಸ್ಗೆಲ್ಲ ಫ್ರೀ ಕೊಡಿ ಅಂತ ಕೇಳಿದ್ರ, ಅವ್ರು ಬರಬೇಕಾಗಿತ್ತು. ಅದಕ್ಕೋಸ್ಕರ ಏನೋ ನಾಟಕ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ. ಓಟ್ಗೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರ ಮಾಡಿದ್ರು. ಹಾಂ, ಹೌದು. ಈಗ ಬಂದಮೇಲೆ ಅದು ಹಂಗೆ ಇದು ಹಿಂಗೆ ಅಂತ ಎಲ್ಲದಕ್ಕೂ ಎಲ್ಲ ಕಟ್ ಮಾಡ್ತಾರೆ. ಬಿಟ್ಟಿ ಕೊಟ್ರು ನಾವು ಬಾಯ್ ಬಡ್ಕೋಬೇಕು. ಬಾಯಿ ಬಡ್ಕೊಳ್ಬೇಕನ್ನೋ ಸ್ಥಿತಿಗೆ ಸರ್ಕಾರ ಈ ಬಿಟ್ಟಿ ಭಾಗ್ಯದ ಕೊಟ್ಬಿಟ್ಟು ಜನಕ್ಕೆ, ಈ ಹೆಣ್ಣುಮಕ್ಕಳಿಗೆ ಮತ್ತು ಬಿಟ್ಟಿ ಭಾಗ್ಯ ಅದು ಸಂಪೂರ್ಣ ಎಲ್ಲರಿಗೂ ಇಲ್ಲ. ಬಿಟ್ಟಿ ಭಾಗ್ಯ, ನಾನು ಬಿಟ್ಟಿ ಭಾಗ್ಯ ಕೊಟ್ಟೆ ಅಂತ ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಬೇರೆ ಮೂರ್ಖರನ್ನ ಮಾಡ್ತಿಲ್ಲ, ನಮ್ಮನ್ನ ಗಂಡಸ್ರನ್ನ ಪಾತಾಳಕ್ಕೆ ತಳ್ತಾ ಇದ್ದಾರೆ. ಖಂಡಿತ ಸರ್, 100ಕ್ಕೆ ನೋಡಿ. ನಮಗೆ ಎಷ್ಟಪ್ಪ ಬರ್ಬೋದು? ಇನ್ನು ನೋಡಿ, ಸೇವಿಂಗ್ ಹೋಗ್ಬೇಕಂದ್ರೆ 70 ರೂಪಾಯಿ ಕೇಳ್ತಾರೆ. ಹೆಣ್ಮಕ್ಳಿಗೆ ಫ್ರೀ ಕೊಡ್ತಾರೆ, ಗಂಡ್ ಹೈಕ್ಳ ಜೇಬಿಗೆ ಕೈ ಹಾಕಿದ್ದಾರೆ ಅಂತ ಮತ ಕೊಟ್ಟ ಸತ್ಪ್ರಜೆಗಳು ಕಿಡಿಕಾರ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.